ಎಲ್ಲ ನಾಗರಿಕರಿಗೆ ಸುಸ್ವಾಗತ. ಈ ವಿಡಿಯೋದಲ್ಲಿ ನಾಗರಿಕರು ತಮ್ಮ ಆಸ್ತಿಗಳಿಗೆ ಆನ್ಲೈನ್ನಲ್ಲಿ ಈ ಖಾತಾ ಪಡೆಯಲು ಹೇಗೆ ಅರ್ಜಿ ಸಲ್ಲಿಸಬೇಕೆಂದು ತಿಳಿಸಿಕೊಡಲಾಗುವುದು. ಮೊದಲಿಗೆ ನಾಗರಿಕರು www.easti.karnataka.gov.in ಭೇಟಿ ನೀಡಬೇಕಾಗುತ್ತದೆ. ಪರದೆಯ ಬಲಬದಿಯಲ್ಲಿ ಇಂಗ್ಲಿಷ್ ಅಥವಾ ಕನ್ನಡ ಭಾಷೆಯನ್ನು ಆಯ್ಕೆ ಮಾಡಿಕೊಳ್ಳಬಹುದು. ನಂತರ ಕರ್ನಾಟಕ ರಾಜ್ಯದ ಎಲ್ಲ ಜಿಲ್ಲೆಗಳ ಜಿಲ್ಲಾವಾರು, ನಗರ ಸ್ಥಳೀಯ ಸಂಸ್ಥೆವಾರು ಹೆಸರುಗಳು ಈ ಪಟ್ಟಿಯಲ್ಲಿ ಲಭ್ಯವಿದ್ದು, ತಮ್ಮ ಆಸ್ತಿಗೆ ಸಂಬಂಧಿಸಿದ ನಗರ ಸ್ಥಳೀಯ ಸಂಸ್ಥೆಯನ್ನು ಆಯ್ಕೆ ಮಾಡಿಕೊಳ್ಳುವುದು. ಈ ಪರದೆಯಲ್ಲಿ ನಾಗರಿಕರು ತಮ್ಮ ಆಸ್ತಿಗೆ ಸಂಬಂಧಿಸಿದ ವಿವರಗಳನ್ನು EPID, ಮಾಲೀಕರ ಹೆಸರು ಅಥವಾ ಖಾತಾ ಸಂಖ್ಯೆ ದಾಖಲಿಸುವ ಮೂಲಕ ಹುಡುಕಿಕೊಳ್ಳಬಹುದು. ನಂತರ ನಿಮ್ಮ ಆಸ್ತಿಯ ಡ್ರಾಫ್ಟ್ ಖಾತಾವನ್ನು ಡೌನ್ಲೋಡ್ ಮಾಡಿಕೊಳ್ಳಬಹುದು. ಡ್ರಾಫ್ಟ್ ಖಾತಾವನ್ನು ನಗರ ಸ್ಥಳೀಯ ಸಂಸ್ಥೆಗಳು ಆಸ್ತಿ ಕಣಜ ತಂತ್ರಾಂಶದಲ್ಲಿ ದಾಖಲಿಸಿರುವ ಮಾಹಿತಿಗಳ ಆಧಾರದ ಮೇಲೆ ಸೃಜಿಸಲಾಗಿರುತ್ತದೆ. ಸದರಿ ಡ್ರಾಫ್ಟ್ ಖಾತಾವನ್ನು ಪರಿಶೀಲಿಸಿಕೊಳ್ಳುವುದು. ನಂತರ ಅಂತಿಮ ಈ ಖಾತಾ ಪಡೆಯಲು ನಿಮ್ಮ ಆಸ್ತಿಗಳ ದಾಖಲಿತ ಮಾಹಿತಿಯೊಂದಿಗೆ ಅಗತ್ಯವಿರುವ ಹೆಚ್ಚುವರಿ ಮಾಹಿತಿಯನ್ನು ದಾಖಲಿಸಿ ಈ ಖಾತಾ ಪಡೆಯಲು ಕ್ಲಿಕ್ ಹಿಯರ್ ಮೂಲಕ ಮುಂದುವರಿಯುವುದು. ನಿಮ್ಮ ಮೊಬೈಲ್ ಸಂಖ್ಯೆಯನ್ನು ದಾಖಲಿಸಿ OTP ಪಡೆದು ನೋಂದಾಯಿಸಿಕೊಳ್ಳಬೇಕು. ನಂತರ ಸದರಿ ಆಸ್ತಿಗೆ ನೀವು ಈಗಾಗಲೇ ಈ ಖಾತಾ ಪಡೆದುಕೊಂಡಿದ್ದರೆ ಹೌದು ಅಥವಾ ಎಸ್ ಎಂದು, ಅಥವಾ ಈ ಖಾತಾ ಪಡೆದುಕೊಳ್ಳದಿದ್ದರೆ ಇಲ್ಲ ಅಥವಾ ನೋ ಎಂದು ಆಯ್ಕೆ ಮಾಡಿಕೊಳ್ಳುವುದು. ಒಂದು ವೇಳೆ ನೀವು ಈಗಾಗಲೇ ಈ ಖಾತಾ ಪಡೆದುಕೊಂಡಿದ್ದರೆ ಹೌದು ಅಥವಾ ಎಸ್ ಎಂದು ಆಯ್ಕೆ ಮಾಡಿಕೊಂಡು ಪರಿಶೀಲಿಸು ಎಂದು ಕ್ಲಿಕ್ ಮಾಡಿ ತಮ್ಮ ಆಸ್ತಿಯ ವಿವರಗಳನ್ನು ಪರಿಶೀಲಿಸಿ ಸಲ್ಲಿಸುವುದು. ಒಂದು ವೇಳೆ ಸದರಿ ಆಸ್ತಿಗೆ ಈ ಖಾತಾ ಪಡೆದುಕೊಳ್ಳದಿದ್ದರೆ ಇಲ್ಲ ಅಥವಾ ನೋ ಎಂದು ಆಯ್ಕೆ ಮಾಡಿ ಮುಂದುವರಿಯಿರಿ. ನಂತರ ನಾಗರಿಕರು ತಮ್ಮ ಆಸ್ತಿಗೆ ಸಂಬಂಧಿಸಿದ ಸಾಮಾನ್ಯ ಮಾಹಿತಿಯನ್ನು ಪರಿಶೀಲಿಸಿಕೊಳ್ಳುವುದು. ಈ ಮಾಹಿತಿಯನ್ನು ನಗರ ಸ್ಥಳೀಯ ಸಂಸ್ಥೆಗಳು ಆಸ್ತಿ ಕಣಜ ತಂತ್ರಾಂಶದಲ್ಲಿ ದಾಖಲಿಸಿರುವ ಮಾಹಿತಿಗಳ ಆಧಾರದ ಮೇಲೆ ನಮೂದಿಸಲಾಗಿರುತ್ತದೆ. ಸದರಿ ಮಾಹಿತಿ ತಪ್ಪಾಗಿದ್ದಲ್ಲಿ ತಿದ್ದು ಎಂದು ಕ್ಲಿಕ್ ಮಾಡಿ ಮಾಹಿತಿಯನ್ನು ಸರಿಪಡಿಸಿಕೊಳ್ಳಲು ಅವಕಾಶ ಕಲ್ಪಿಸಲಾಗಿದೆ. ನಂತರ ಸ್ವತ್ತಿನ ತರಹೆ ಆಯ್ಕೆ ಮಾಡಿಕೊಳ್ಳಿ. ಒಂದು ವೇಳೆ ಸ್ವತ್ತಿನ ತರಹೆ ಅಪಾರ್ಟ್ಮೆಂಟ್ ಆಗಿದ್ದಲ್ಲಿ ಅಪಾರ್ಟ್ಮೆಂಟ್ ಎಂದು ಆಯ್ಕೆ ಮಾಡಿ. ನಂತರ ತಮ್ಮ ಆಸ್ತಿಗೆ ಸಂಬಂಧಿಸಿದಂತೆ ಕಾವೇರಿ ತಂತ್ರಾಂಶದಲ್ಲಿ ನೋಂದಾಯಿತ ವಿವರಗಳನ್ನು ನಮೂದಿಸಲು 3 ಆಯ್ಕೆಗಳನ್ನು ನೀಡಲಾಗಿದೆ. 1. ನೋಂದಣಿಯು 1/4/2004 ಸಾಲಿನ ನಂತರ ಆಗಿದ್ದಲ್ಲಿ ನೋಂದಣಿ ಸಂಖ್ಯೆಯನ್ನು ನಮೂದಿಸಬೇಕು. 2. 1/4/2004 ಸಾಲಿನ ಪೂರ್ವ ನೋಂದಣಿ ಆಗಿದ್ದಲ್ಲಿ ಹಕ್ಕು ನಿರೂಪಿಸುವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು. 3. ನೋಂದಾಯಿತ ಹಕ್ಕು ನಿರೂಪಿಸುವ ದಾಖಲೆ ಇರುವುದಿಲ್ಲ. ತಮ್ಮ ಆಸ್ತಿಗೆ ಸಂಬಂಧಿಸುವ ಆಯ್ಕೆಯನ್ನು ಸೆಲೆಕ್ಟ್ ಮಾಡಿಕೊಳ್ಳುವುದು. ಒಂದು ವೇಳೆ ನೋಂದಣಿಯು 1/4/2004 ಸಾಲಿನ ನಂತರ ಆಗಿದ್ದಲ್ಲಿ ನಾಗರಿಕರು ನೋಂದಣಿ ಸಂಖ್ಯೆಯನ್ನು ನಮೂದಿಸಿ ಕಾವೇರಿ ತಂತ್ರಾಂಶದಿಂದ ಡಾಕ್ಯುಮೆಂಟ್ ಡೇಟಾವನ್ನು ಪಡೆದು ಮುಂದುವರಿಸುವುದು. ಒಂದು ವೇಳೆ ನೋಂದಣಿಯು 1/4/2004 ಸಾಲಿನ ಪೂರ್ವದಲ್ಲಿ ಆಗಿದ್ದಲ್ಲಿ ಹಕ್ಕು ನಿರೂಪಿಸುವ ದಾಖಲೆಗಳನ್ನು ಅಪ್ಲೋಡ್ ಮಾಡಬೇಕು ಹಾಗೂ ನೋಂದಣಿ ದಿನಾಂಕದಿಂದ 31/3/2004 ಕೈಬರಹದ ಋಣಭಾರ ಪತ್ರ ಮತ್ತು 1/4/2004 ಇಲ್ಲಿಯವರೆವಿಗೂ ಗಣಕೀಕೃತ ಋಣಭಾರ ಪತ್ರ ಅಪ್ಲೋಡ್ ಮಾಡಿ ಮುಂದುವರಿಯಬಹುದಾಗಿದೆ. ನೋಂದಾಯಿತ ಹಕ್ಕು ನಿರೂಪಿಸುವ ದಾಖಲೆ ಇರುವುದಿಲ್ಲ ಕಲಮನ್ನು ಆಯ್ಕೆ ಮಾಡಿದ್ದಲ್ಲಿ ಸ್ವತ್ತಿನ ಒಟ್ಟು ವಿಸ್ತೀರ್ಣವನ್ನು ಕಡ್ಡಾಯವಾಗಿ ದಾಖಲಿಸಿ ಮುಂದುವರಿಯಬಹುದಾಗಿದೆ. ನಂತರ ಅರ್ಜಿದಾರರು
ಖಾತಾದಾರರ ಹೆಸರು ಮತ್ತು ವಿಳಾಸದ ಮಾಹಿತಿಯನ್ನು ಪರಿಶೀಲಿಸಿ ಒಂದು ವೇಳೆ ಸರಿ ಇದ್ದಲ್ಲಿ ಅಕ್ಸೆಪ್ಟ್ ಆಸ್ ಓಕೆ ಎಂದು, ಅಥವಾ ತಪ್ಪಾಗಿದ್ದಲ್ಲಿ ಯಾವ ಕಾರಣಕ್ಕೆ ತಪ್ಪಾಗಿದೆ ಅಂದರೆ ನೇಮ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಥವಾ ಮಲ್ಟಿಪಲ್ ನೇಮ್ಸ್ ಕ್ಲಬ್ಡ್ ಅಥವಾ ಡಿಲೀಟ್ ನೇಮ್ ಆಯ್ಕೆ ಮಾಡಿ ಆಧಾರ್ KYC ಮಾಡಿಸಿ ನಂತರ ಮೊಬೈಲ್ ಸಂಖ್ಯೆ ನಮೂದಿಸಿ ಖಾತಾದಾರರ ವಿವರಗಳನ್ನು ಅಪ್ಡೇಟ್ ಮಾಡಿ ಮುಂದುವರಿಸುವುದು. ನಂತರ ಅನುಭೋಗದಾರರ ವಿವರಗಳನ್ನು ನಮೂದಿಸಿ ಮುಂದುವರಿಯುವುದು. ತದನಂತರ ಅರ್ಜಿದಾರರು ತಮ್ಮ ಆಸ್ತಿ ವಿಳಾಸವನ್ನು ಗೂಗಲ್ ಮ್ಯಾಪ್ಸ್ನಲ್ಲಿ GPS ಬಳಸಿ ಆಸ್ತಿಯ ಛಾಯಾಚಿತ್ರದೊಂದಿಗೆ ಸಲ್ಲಿಸುವುದು. ತದನಂತರ ಬಹುಮಹಡಿಗಳ ಫ್ಲ್ಯಾಟ್ ಬಳಕೆಯ ವಿವರಗಳು ಅಂದರೆ ಕಾರ್ಪೆಟ್ ವಿಸ್ತೀರ್ಣ, ಬ್ಲಾಕ್ ಹೆಸರು, ಘಟಕದ ಸಂಖ್ಯೆ, ನಿರ್ಮಾಣದ ವರ್ಷ, ಪಾರ್ಕಿಂಗ್ ನಿಲ್ದಾಣದ ವಿವರ ಹಾಗೂ ಫ್ಲ್ಯಾಟ್ಗೆ ಸಂಬಂಧಿಸಿದ ಇತರೆ ಮಾಹಿತಿಯನ್ನು ಸಲ್ಲಿಸುವುದು. ಫ್ಲ್ಯಾಟ್ಗೆ ಸಂಬಂಧಿಸಿದ ಮಾಹಿತಿ ಸಲ್ಲಿಸಿದ ನಂತರ ಅರ್ಜಿದಾರರು ಖಾಲಿ ನಿವೇಶನದ ವರ್ಗೀಕರಣ ವಿವರಗಳನ್ನು ಸಲ್ಲಿಸುವುದು. ಅರ್ಜಿದಾರರು ಆಸ್ತಿಗೆ ಸಂಬಂಧಿಸಿದ ಮೂಲ ದಾಖಲೆಗಳನ್ನು ಅಪ್ಲೋಡ್ ಮಾಡುವುದು. ತದನಂತರ ಒಂದು ವೇಳೆ ಮಾಲೀಕರ ಹೆಸರುಗಳು ಹೊಂದಿಕೆಯಾಗದ ಸಂದರ್ಭದಲ್ಲಿ ಸೂಕ್ತ ಕಾರಣದ ವಿವರಗಳನ್ನು ನಮೂದಿಸುವುದು. ಅರ್ಜಿದಾರರು ಒಂದು ವೇಳೆ ತಕ್ಷಣದ ಮಾರಾಟ ಅಥವಾ ಹಸ್ತಾಂತರಕ್ಕಾಗಿ ಹೋಗಬೇಕಾದರೆ ಹೌದು ಎಂದು ಆಯ್ಕೆ ಮಾಡಿ ಆಸ್ತಿಗೆ ಸಂಬಂಧಿಸಿದ ನಮೂನೆ 15ರ ಮಾಹಿತಿಯನ್ನು ಸಲ್ಲಿಸುವುದು. ಇಲ್ಲವಾದಲ್ಲಿ ಇಲ್ಲ ಎಂದು ನಮೂದಿಸಿ ಅರ್ಜಿಯನ್ನು ಸಲ್ಲಿಸುವುದು. ಕೊನೆಯದಾಗಿ ಅರ್ಜಿದಾರರು ಏನಾದರೂ ತಿದ್ದುಪಡಿ ಇದ್ದಲ್ಲಿ ತಿದ್ದುಪಡಿ ಮಾಡಲು ಸಂಬಂಧಪಟ್ಟ ದಾಖಲೆಗಳನ್ನು ಅಪ್ಲೋಡ್ ಮಾಡಿ ಘೋಷಣೆಯನ್ನು ಆಯ್ಕೆ ಮಾಡಿ ಮತ್ತೊಮ್ಮೆ ತಮ್ಮ ಅರ್ಜಿಯ ವಿವರಗಳು ಸರಿಯಿದೆಯೇ ಎಂದು ಪರಿಶೀಲಿಸಿ ನಗರ ಸ್ಥಳೀಯ ಸಂಸ್ಥೆಯ ಅಧಿಕಾರಿಗಳಿಗೆ ಸಲ್ಲಿಸಬಹುದಾಗಿದೆ. ಇಲ್ಲಿಯವರೆಗೂ ಈ ಆಸ್ತಿ ಪೋರ್ಟಲ್ನಲ್ಲಿ ಅಪಾರ್ಟ್ಮೆಂಟ್ನ ವಿವರಗಳನ್ನು ಹೇಗೆ ಸಲ್ಲಿಸಬೇಕು ಎಂಬುದನ್ನು ತಿಳಿಸಿಕೊಟ್ಟಿದ್ದೇವೆ. ಧನ್ಯವಾದಗಳು.